ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ಯ ಲಾಗ್ಸ್. ಇವತ್ತು ನಾವು ವರಲಕ್ಷ್ಮಿ ಹಬ್ಬಕ್ಕೆ ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ವಿ. ಏನೇನು ಬೇಕು ಅಂತ ಪರ್ಚೇಸ್ ಮಾಡೋಕ್ಕೆ ಅಷ್ಟೇನು ಪರ್ಚೇಸ್ ಮಾಡಿಲ್ಲ, ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು. ಇದು ಬಾಕ್ಸ್, ಪ್ಲಾಸ್ಟಿಕ್ ಬಾಕ್ಸು, ಚಿಕ್ಕ ಚಿಕ್ಕ ಬಾಕ್ಸುಗಳು. ಚಿಕ್ಕ ಮಕ್ಕಳು ಬರ್ತಾರಲ್ಲ, ಸೊ ಅವ್ರಿಗೆ ಎಲ್ಲ ಪ್ಯಾಕ್ ಮಾಡಿ ಒಂದೊಂದು ಹೇರ್ ಕ್ಲಿಪ್ಪು, ರಿಬ್ಬನ್ಸು ಎಲ್ಲ ನಾನು ಆಮೇಲೆ ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ ಮಕ್ಕಳಿಗೆ. ನೆಕ್ಸ್ಟ್ ಇದು 2 ಬಂಡಲ್ಲು ಬ್ಲೌಸ್ ಪೀಸ್ ತೊಗೊಂಡ್ಬಂದಿದ್ದೀನಿ. ಸೊ ಎಲ್ಲ ಅರಿಶಿನ ಕುಂಕುಮ ಕೊಡೋಕ್ಕೋಸ್ಕರ. ಸೊ ಒಂದೊಂದು ಬಂಡಲಲ್ಲಿ 20 ಪೀಸ್ ಇದೆ. ಸೊ 40 ಪೀಸ್ ಇದೆ. ಅದು ನೀವು ನೋಡ್ತಾ ಇದ್ದೀರಲ್ಲ, ಅದು ಅರಿಶಿನ ಕುಂಕುಮ ಕೊಡೋಕ್ಕೆ. ಸೊ ಇದು ನಾನು ಹೇಳಿದ್ನಲ್ಲ, ಮಕ್ಕಳಿಗೆ ನನಗೆ ಮಕ್ಕಳಿಗೆ ಏನಾದರೂ ಗಿಫ್ಟ್ ಕೊಡೋದು ತುಂಬ ಇಷ್ಟ. ಸೊ ನಾನು ವರ್ಷ ಚಿಕ್ಕ ಮಕ್ಕಳಿಗೆ ಏನಾದರೂ ಒಂದು ಗಿಫ್ಟ್ ಪ್ಯಾಕ್ ಮಾಡಿ ಕೊಡ್ತೀನಿ. ಸೊ ಅದಕ್ಕೋಸ್ಕರ ಈ ವರ್ಷ ನಾನು ಏನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಥರದ್ದು ಒಂದೊಂದು ಸರಗಳು, ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತಲ್ಲ. ಸೊ ಇದು ವೈಟ್ ಇಲ್ಲ, ಕ್ರೀಮ್ ಕಲರ್ ಟೈಪ್ ಇದೆ ಇದು. ಸೊ ಅದು ಒಂದೊಂದು. ಸೊ ಆಮೇಲೆ ಇದು ಹೇರ್ ಕ್ಲಿಪ್ಪು, ಪಿಂಕ್ ಕಲರ್, ಲೈಟ್ ಪಿಂಕು, ಡಾರ್ಕ್ ಪಿಂಕು, ಆ ಥರದ್ದೆಲ್ಲ ಮಿಕ್ಸ್ ಆಗಿದೆ ಅದರಲ್ಲಿ. ಮತ್ತು ಇದು ಒಂದೊಂದು ಕ್ಲಿಪ್ಪು ರೋಸದು, ಸೈಡಲ್ಲೆಲ್ಲ ಗೋಲ್ಡ್ ಕಲರ್ ಬೀಡ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಅದು ಎದ್ದು ಕಾಣಿಸುತ್ತೆ. ಅದು ಸಿಂಗಲ್ಲಾಗಿ ಒಂದೊಂದು ಪೀಸ್ ಹಾಕ್ಕೊಂಡ್ರೆ ಸಾಕು, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ಒಂದು ಸ್ಟ್ರಾಬೆರಿದು ಒಂದೊಂದು ಲಿಪ್ಸ್ಟಿಕ್. ಸೊ ಪಿಂಕ್ ಮ್ಯಾಜಿಕ್ ಇದು. ಮಕ್ಳಿಗೆ ಇದು ಹಾಕ್ಕೊಂಡ್ರೆ ಮತ್ತು ತಿನ್ನೋದು ಟೈಮಲ್ಲಿ ಒಳಗಡೆ ಹೋದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಇದು ಇಷ್ಟೆಲ್ಲ ಮಕ್ಕಳಿಗೆ ಅದು ಪ್ಯಾಕ್ ಮಾಡಿ ನಾನು ಒಂದೊಂದು ಬಾಕ್ಸ್ ಫುಲ್ ಕೊಡ್ತೀನಿ ಅವ್ರಿಗೆ. ನನ್ನ ಮಗಳು ಬೇರೆ ಇದ್ದಾಳಲ್ಲ, ಅವಳ ಫ್ರೆಂಡ್ಸ್ಗಳೆಲ್ಲ ಬರ್ತಾರಲ್ಲ, ಸೊ ಅವ್ರಿಗೋಸ್ಕರ ನಾನು ಅಷ್ಟೆಲ್ಲ ಐಟಮ್ ತೊಗೊಂಡ್ಬಂದಿದ್ದೀನಿ ಮಕ್ಕಳಿಗೆ ಗಿಫ್ಟ್ ಕೊಡೋಕ್ಕೆ. ಸೊ ಇದು ನೆಕ್ಸ್ಟು ರಕ್ಷಾಬಂಧನ ಬರ್ತಾಯಿದೆಯಲ್ಲ, ಸೊ ಒಂದೇ ಸರಿ ಮಾರ್ಕೆಟ್ಗೆ ಹೋಗಿದ್ದೀನಿ ಅಂತೇಳ್ಬಿಟ್ಟು. ಸೊ ಇನ್ನು ನಾನು ನಮ್ಮ ಆಫೀಸಲ್ಲಿ ಎಲ್ಲ ನನ್ನ ಜೊತೆ ಕೆಲಸ ಮಾಡೋ ಹುಡುಗರಿಗೆ ಎಲ್ಲರಿಗೂ ಬೇಕದು. ಸೊ ಅದಕ್ಕೆ ಮತ್ತು ಸ್ಯಾರಿ ಅಮ್ಮಂಗೆ ಉಡ್ಸೋಕ್ಕೋಸ್ಕರ. ಸೊ ಗ್ರೀನ್ ಕಲರ್ ಬೇಕಲ್ವಾ, ಸೊ ಅದಕ್ಕೋಸ್ಕರ ನಾನು ಗ್ರೀನ್ ಕಲರ್ ಇದರಲ್ಲೇ ತಗೊಂಡಿದ್ದೀನಿ. ಗೋಲ್ಡನ್ ಜರಿ ಬಾರ್ಡರ್ ಬಂದಿದೆ. ಓಕೆ, ಎಷ್ಟು ಚೆನ್ನಾಗಿದೆ, ನನಗೂ ನೋಡಿದರೆ ಇಷ್ಟ ಆಯಿತು ಅದು. ಸೊ ಅದು ಸ್ಯಾರಿ. ಸೊ ಆಮೇಲೆ ಒಂದು ನೆಕ್ ಪೀಸ್ ಒಂದು ತೊಗೊಂಡಿದ್ದೀನಿ. ಇದು ಚೆನ್ನಾಗಿದೆ, ನೋಡಿದ್ರೆ ಸೊ ಪ್ಯೂರ್ ಗೋಲ್ಡ್ ಥರನೇ ಇದೆ. ಅದು ಏನು ಸ್ವಲ್ಪನೂ ಚೇಂಜ್ ಇಲ್ಲ. ಅದು ಸೆಂಟ್ರಲ್ಲಿ ಒಂದೊಂದು ಮೆರೂನ್ ಬೀಡ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಅದು. ಆಮೇಲೆ ಒಂದು ಜೊತೆ ಬ್ಯಾಂಗಲ್ಸು ಅದು ತಗೊಂಡೆ. ಸೊ ಗ್ರೀನ್ ಕಲರ್ ಸೆಂಟ್ರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನೆಕ್ಸ್ಟು ಇದು ಮತ್ತು ಇನ್ನೊಂದು ಹೇರ್ ಬ್ಯಾಂಡ್, ಒಂದೊಂದು ಮಕ್ಕಳಿಗೆ ಕೊಡೋಕ್ಕೋಸ್ಕರ ಅದನ್ನು ಪ್ಯಾಕ್ ಮಾಡಿನೇ ಕೊಡ್ತೀನಿ ಮಕ್ಕಳಿಗೆ ಎಲ್ಲರಿಗೂ ಒಂದೊಂದು. ಮತ್ತು ಇದು ಡಾಬು, ತುಂಬ ದಿನಗಳಿಂದ ಅನ್ಕೊತಾ ಇದ್ದೆ ತೊಗೊಳ್ಬೇಕು ಅಂತ. ಫೈನಲಿ ಸೊ ಇವತ್ತು ಅದಕ್ಕೆ ಕಾಲಗೂಡು ಬಂತು. ನೋಡಿ ಫ್ರೆಂಡ್ಸ್ ಹೇಗಿದೆ, ತುಂಬ ಡಿಸೈನ್ಸ್ದೆಲ್ಲ ಇತ್ತು. ಸೊ ನನಗೆ ಸಿಂಪಲ್ಲಾಗಿ ಒಂದೇ ಇದು ಇರಲಿ, ಡಾಲರ್ ಟೈಪ್ ಅಂತೇಳ್ಬಿಟ್ಟು ಸಿಂಗಲ್ ತೊಗೊಂಡಿದ್ದೀನಿ.
ಅಡ್ಜಸ್ಟೇಬಲ್ ಇರುತ್ತೆ. ಅದು ಹುಕ್ಕೆಲ್ಲ ಕೊಟ್ಟಿರ್ತಾರೆ. ಸ್ವಲ್ಪ ಶಾರ್ಪಾಗಿರ್ತವೆ. ಅದು ಸ್ವಲ್ಪ ನೋಡ್ಕೊಂಡು ಮ್ಯಾನೇಜ್ ಮಾಡಬೇಕು. ಅದು ಡಾಬ್ ಇದು ಲಕ್ಷ್ಮಿಗೆ ಹಾಕಕ್ಕಂತಲೇ ತೊಗೊಂಡಿದ್ದೀನಿ. ಲಕ್ಷ್ಮಿ ಕೂರಿಸ್ತೀವಲ್ಲ, ಸೊ ಆವಾಗ ಇಡೋಕ್ಕೆ ಅದು. ನೆಕ್ಸ್ಟು ಜಡೆ ಒಂದು ತಗೊಂಡಿದ್ದೀನಿ ಲಕ್ಷ್ಮಿಗೆ. ಬಟ್ ನಾನು ಚಿಕ್ಕದು ತಗೊಂಡಿದ್ದೀನಿ, ದೊಡ್ಡದೇನು ತಗೊಂಡಿಲ್ಲ. ಸಾಕು ಇಷ್ಟ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ತಗೊಂಡಿದ್ದೀನಿ. ಚೆನ್ನಾಗಿದೆ ಅದು. ಹ್ಯಾಂಟಿಕ್ಕಲ್ಲಿ ಲಕ್ಷ್ಮಿ ಇದೆ ಬಂದಿದೆ. ಹ್ಯಾಂಟಿಕ್ ಡಿಸೈನ್ ಅಂತ ಹೇಳ್ತಾರಲ್ವ, ಸೊ ಆ ಥರದ್ದು ತುಂಬ ಚೆನ್ನಾಗಿದೆ. ಅದು ನೋಡೋಕ್ಕೂ ಲುಕ್ ಎಲ್ಲ ಚೆನ್ನಾಗಿದೆ. ನೋಡಿದ ತಕ್ಷಣ ಇಷ್ಟ ಆಗಿಬಿಡುತ್ತೆ. ಅದು ಡಾಬಂತೂ ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟು ಬಂದ್ಬಿಟ್ಟು ಇನ್ನೇನು ಪ್ಲೇಟ್ಸುಗಳು. ಸೊ ಎಲ್ರಿಗೂ ಅರಿಶಿನ ಕುಂಕುಮ ಕೊಡೋಕ್ಕೆ ಬೇಕಲ್ವಾ. ನೋಡಿ ಈ ಥರದ್ದು ಪ್ಲೇಟ್ಸುಗಳು ತೊಗೊಂಡ್ಬಂದಿದ್ದೀನಿ. ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಅದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅದು. ಸೊ ನನಗೆ ಈ ಥರ ದೊಡ್ಡ ಇದು ಕೊಡಬೇಕು, ಅಷ್ಟು ಪೀಸಸ್ಗಳಿದ್ದಾವೆ. ಇದು ಪ್ಲೇಟ್ಸ್ ಅರಿಶಿನ ಕುಂಕುಮ ಕೊಡೋಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ರಾಖಿಗಳು. ರಾಖಿ ಹಬ್ಬ ಬರುತ್ತಲ್ಲ, ಸೊ ಅದಕ್ಕೆ ನನ್ನ ಮಗಳಿಗೆ ಮತ್ತು ನನಗೆ ಇಬ್ಬರು ನಮ್ಮ ಆಫೀಸಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾರಲ್ವ, ಸೊ ಅವ್ರಿಗೆಲ್ಲ ನಾನು ವರ್ಷ ಕಟ್ತೀನಿ. ಸೊ ಅದಕ್ಕೋಸ್ಕರ ರಾಖಿಗೂ ಒಂದೇ ಸರಿ ಮಾರ್ಕೆಟ್ಗೆ ಹೋಗಿದ್ನಲ್ವ, ಸೊ ಅಲ್ಲಿ ತುಂಬಾ ರಾಖಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇರುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಸಿಂಪಲ್ಲಾಗಿರೋದೇ ತೊಗೊಂಡಿದ್ದೀನಿ. ಯಾಕಂದರೆ ವರ್ಕ್ ಮಾಡ್ತಾ ಇರ್ತಾರಲ್ವ, ಸೊ ಅವಾಗ ಜಾಸ್ತಿ ಚಮ್ಕಿ ಥರ ಇದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು 2 ಪಾಕೆಟ್ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸೊ ಇದು ತೋರಣಗಳು ಬಾಗಿಲಿಗೆ ಹಾಕೋಕ್ಕೆ. ಇದು ಬಂದ್ಬಿಟ್ಟು ಬೀಡ್ಸ್ ಟೈಪ್ ಇದೆ. ಇದು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಸೊ ಈ ವರ್ಷ ಹಾಕಿದ್ರೆ ನೆಕ್ಸ್ಟು ಸ್ವಲ್ಪ ದಿನ ಯೂಸ್ ಮಾಡ್ಬೋದು. ಅದು ಸಿಂಪಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ. ಓನ್ಲಿ ಇದು ಡಸ್ಟಿಂಗ್ ಆ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ. ಕಲರ್ ಕಾಂಬಿನೇಷನ್ ಟೈಪ್ ಇರುತ್ತೆ, ಚೆನ್ನಾಗಿರುತ್ತೆ. ವರ್ಷ ಫ್ಲವರ್ಸ್ ಬಂದಿತ್ತು. ಈ ವರ್ಷ ಡಿಫ್ರೆಂಟಾಗಿ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಸೈಡೆಲ್ಲ ಹಾಕೋಕ್ಕೆ ಇದು ಹ್ಯಾಂಗಿಂಗ್. ಇದು ಕಲರ್ ಕಾಂಬಿನೇಷನ್ಸು ಎಲ್ಲ ಚೆನ್ನಾಗಿ. ಸೊ ಇದು ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನಿಮಗೆ ಯಾವ್ಯಾವ ಐಟಮ್ ಇಷ್ಟ ಆಯಿತು ಹೇಳ್ಬಿಟ್ಟು ನನಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನನಗೋಸ್ಕರ ಟೈಮ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.